ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಯುಗಾದಿಯ ಸಂವತ್ಸರದ ಫಲಕ್ಕೆ ತಮಗೆ ಸ್ವಾಗತ. ಧನುಸ್ಸು ರಾಶಿಯ ಈ ಪರಾಭವ ಸಂವತ್ಸರ ಯುಗಾದಿಯ ಫಲವನ್ನೀಗ ಅವಲೋಕಿಸೋಣ. ಧನುರಾಶಿಗೆ ಈ ಸಂವತ್ಸರದಲ್ಲಿ ಧನಕ್ಕೆ ಕೊರತೆ ಇಲ್ಲ, ಆದರೆ ಮನಃಶಾಂತಿ ಅಷ್ಟೊಂದು ಉತ್ತಮವಾಗಿಲ್ಲ ಎಂಬಂಥ ವಾಕ್ಯ ಬರ್ತಾ ಇದೆ. ಅಲ್ಲಿ ಆದಾಯ, ಹಣಕಾಸು ಇತ್ಯಾದಿಗಳಿಗೆ ನಿಮಗೆ ಉತ್ತಮವಾದ ಗ್ರಹ ಬೆಂಬಲಗಳು ಶಕ್ತವಾಗಿವೆ. ಆದರೆ ವೈಯಕ್ತಿಕ ವಿಚಾರವಾಗಿರ್ಬೋದು, ಜೊತೆಗೆ ಮನಃಶಾಂತಿಯ ವಿಚಾರ ಇರ್ಬೋದು, ಜೊತೆಗೆ ಬಾಂಧವ್ಯದ ವಿಚಾರವಾಗಿ ಸ್ವಲ್ಪ ಏರುಪೇರಿನ ಸಂವತ್ಸರ ಎಂದು ಕಂಡುಬರುತ್ತೆ. ಆರಂಭದಲ್ಲಿ ನಿಮಗೆ ಗುರುವಿನ ವಿಶೇಷವಾದ ಬೆಂಬಲ ಇರುವಂಥದ್ದು ಒಂದು ಲಾಭದಾಯಕವಾಗಿರುತ್ತೆ. ಅಂದರೆ ಅಲ್ಲಿ ಸಂವತ್ಸರ ಆರಂಭ ಆಗುವಂಥದ್ದು ಮಾರ್ಚ್ ತಿಂಗಳ 19ಕ್ಕೆ ಯುಗಾದಿ ಸಂವತ್ಸರ ಆರಂಭ ಆಗುವಂಥದ್ದು. 2026 ಮಾರ್ಚ್ 19ರಿಂದ ಈ ಸಂವತ್ಸರ ಮುಂದಿನ ವರ್ಷ ಅಂದರೆ 2027 ಏಪ್ರಿಲ್ 4ನೇ ತಾರೀಕುವರೆಗೂ, ಏಪ್ರಿಲ್ 6ನೇ ತಾರೀಕುವರೆಗೂ ಈ ಸಂವತ್ಸರ ಇರುವಂಥದ್ದು. ಹಾಗಾಗಿ ಈ ಒಂದು ಸಂವತ್ಸರದ ಅವಧಿಯಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಕೆಲವೊಂದು ತಿಂಗಳಲ್ಲಿ ಬಂದಿದೆ, ಕೆಲವೊಂದು ತಿಂಗಳಲ್ಲಿ ಉತ್ತಮ ಫಲಗಳು ಬಂದಿವೆ, ಕೆಲವೊಂದು ತಿಂಗಳು ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಯಾಕಂದರೆ ಗ್ರಹಚಾರ ಅಂದರೆ ಗ್ರಹಗಳ ಒಂದು ನಿರಂತರವಾದ ಪರಿವರ್ತನಾಶೀಲವಾದ ಚಕ್ರ ಇರುವಂಥದ್ದು. ಅಲ್ಲಿ ಗುರುವಿನ ಪರಿವರ್ತನೆ ಜೂನ್ ಆರಂಭದಲ್ಲೇ ಆಗುವಂಥದ್ದು. ಹಾಗಾಗಿ ನಿಮಗೆ ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು, ಮೇ ತಿಂಗಳು ಪರವಾಗಿಲ್ಲ. ಜೂನಲ್ಲಿ ಗುರುವಿನ ಪರಿವರ್ತನೆ ಆದೈತೆ ಅಂದರೆ ನಿಮಗೆ ಗುರುವಿನ ಬಲ ನಿವಾರಣೆ ಆಗುತ್ತೆ. ಅದೇ ರೀತಿ ಇರತಕ್ಕಂಥ ರಾಹು ಕೇತುಗಳ ಒಂದು ಸ್ಥಿತಿ ಸಹ ನಿಮಗೆ ವರ್ಷ ಪೂರ್ತಿ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಆರಂಭದಲ್ಲಿ ರಾಹುವಿನ ಉತ್ತಮ ಬೆಂಬಲ ಇರುತ್ತೆ, ಜೊತೆಗೆ ವರ್ಷದ ಕೊನೆಯ ಭಾಗದಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಮತ್ತೊಮ್ಮೆ ರಾಹುವಿನ ಪರಿವರ್ತನೆ ಆಗುವಾಗ ಅಲ್ಲಿ ನಿಮಗೆ ರಾಹುವಿನ ವ್ಯತಿರಿಕ್ತಾನೆ. ಕೇತು ನಿಮಗೆ ವರ್ಷ ಪೂರ್ತಿ ವ್ಯತಿರಿಕ್ತವಾದ ಸ್ಥಾನದಲ್ಲೇ ಇರುವ ಕಾರಣ ಅನೇಕ ರೀತಿಯ ಅಡ್ಡ ಪರಿಣಾಮಗಳ ನಿರೀಕ್ಷೆ ಮಾಡ್ಬೋದು. ಹಾಗೆಂದು ತೀರಾ ಏನು ಕೆಟ್ಟ ಪರಿಣಾಮ ಅಥವಾ ಕಳಪೆಯ ಒಂದು ಪ್ರದರ್ಶನ ಇರುವುದಿಲ್ಲ. ನಿಮಗೆ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಉತ್ತಮವಾದ ಸದೃಢತೆ ಇರುತ್ತೆ. ಉದ್ಯೋಗ, ವ್ಯಾಪಾರ, ವೃತ್ತಿ, ಶಿಕ್ಷಣ ಇದರಲ್ಲಿ ಏನೂ ತೊಂದರೆಗಳಿಲ್ಲ. ಧನುರಾಶಿಯವರು ಯಾರು ವಿದ್ಯಾರ್ಥಿಗಳಿದ್ರೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಒಂದು ಫಲಿತಾಂಶ ಬರ್ಬೋದು, ನಿರೀಕ್ಷಿತ ಫಲಿತಾಂಶ ಬರ್ಬೋದು. ಅಂದುಕೊಂಡಂತೆ ಸೀಟುಗಳು ಸಿಗುವಂಥದ್ದಾಗಲಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಕ್ಸಸ್ ಸಿಗುವಂಥದ್ದು ಇವೆಲ್ಲವೂ. ಯಾಕಂದರೆ ಈ ವರ್ಷದ ಒಂದು ರಾಜನೇ ಅಲ್ಲಿ ಗುರು ಆಗಿದ್ದಾನೆ, ವರ್ಷದ ಒಂದು ಅಧಿಪತಿ ಗುರು ಆಗಿರುವ ಕಾರಣ ನಿಮಗೆ ಇಂಥ ಕ್ಷೇತ್ರದಲ್ಲಿ, ವಿದ್ಯೆಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಸಾಧನೆಗೆ ಅವಕಾಶ ಇದೆ. ನೀವು ಅಂದುಕೊಂಡಂತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಉದಾಹರಣೆಗೆ ನೀಟು, CET, JEE ಮುಂತಾದ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಅಂದುಕೊಂಡಂಥ ರ್ಯಾಂಕಿಂಗ್ ಆಗಲಿ ಅಥವಾ ಅಂದುಕೊಂಡಂಥ ಸೀಟುಗಳು ಸಿಗುವಂಥದ್ದೆಲ್ಲ ಅವಕಾಶ ವಿದ್ಯಾರ್ಥಿಗಳಿಗಿರುತ್ತೆ. ಇನ್ನು ಉದ್ಯೋಗಾರ್ಥಿಗಳು ಉದ್ಯೋಗವನ್ನು ಹುಡುಕುವಂಥವರಿಗೆ ಹಾಗೆ ಉದ್ಯೋಗಕ್ಕೆ ಯಾವುದೇ ಕೊರತೆಗಳಿಲ್ಲ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ವಾಗ್ವಾದ, ಸಮಸ್ಯೆ, ಕಲಹ ಎಲ್ಲ ಬರ್ಬೋದು, ಆದರೆ ಅವೆಲ್ಲವೂ ಒಂದು ಹಂತದಲ್ಲಿ ಮತ್ತೆ ನಿವಾರಣೆಯಾಗಿ ಮತ್ತೆ ಸ್ಟೇಬಿಲಿಟಿ ಎಲ್ಲ ಬರುತ್ತೆ. ಹಾಗಾಗಿ ಹಣಕಾಸು, ಉದ್ಯೋಗ ಅಥವಾ ಸ್ವಂತ ವೃತ್ತಿ ಮಾಡೋರು ಇರ್ಬೋದು, ವೃತ್ತಿಯವರಿಗೆ ಉತ್ತಮದಲ್ಲಿ ಅವರಿಗೆ ಪ್ರೊಫೆಷನಲ್ಲಿ ಚೆನ್ನಾಗಿ ಲಾಭ ಆದಾಯ ಬರುವಂಥದ್ದು, ಪ್ರೊಫೆಷನಲ್ಲಿ ಯಾವುದಾದ್ರು ಪ್ರಶಸ್ತಿ ಪುರಸ್ಕಾರ ಬರುವಂಥ ಘಟನೆ ಆಗುತ್ತೆ. ವಿಶೇಷವಾಗಿ ಯಾರು ಟೀಚಿಂಗ್ ಕ್ಷೇತ್ರದಲ್ಲಿದ್ದಾರೆ, ಟೀಚರ್ಸು, ಲೆಕ್ಚರ್ಸು, ಪ್ರೊಫೆಸರ್ಸ್ ಇದ್ದಾರೆ, ಅವರಿಗೆ ಅತ್ಯುತ್ತಮವಾದ ಪ್ರತಿಫಲ ಈ ವರ್ಷದಲ್ಲಿ ಬರಲಿದೆ. ಹಾಗೆಯೇ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಹ ನಿಮ್ಮ ಪರವಾಗಿ ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ನೀವು ಈ ವರ್ಷದಲ್ಲಿ ಬೆಲ್ಲದ ನಿಮಗೆ ಸವಿ ಬಹಳ ಒಂದು ಸಿಗಲಿದೆ. ಆದರೆ ಇದನ್ನು ಕೆಲವೊಂದು ಹಂತದಲ್ಲಿ ನಿಮಗೆ ಗ್ರಹಗಳ ವೈಪರೀತ್ಯ ಕಡಿಮೆ ಕಾಡುವಾಗ, ಉದಾಹರಣೆಗೆ ಜೂನ್ ತಿಂಗಳ ಬಳಿಕ ನಿಮಗೆ ಗುರುಬಲ ಕೊರತೆ ಆಗುತ್ತೆ. ಆವಾಗ ಸ್ವಲ್ಪ ಈ ವೈಯಕ್ತಿಕ ಜೀವನದಲ್ಲಿ ಏರುಪೇರಾಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ದಾಂಪತ್ಯದಲ್ಲಿ ಬಿರುಕು ಮೂಡುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಈಗಾಗಲೇ ಇದ್ದಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅದು ಜುಲೈ ತಿಂಗಳಲ್ಲಿ ಇನ್ನಷ್ಟು ವಿಪರೀತವಾಗಿ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಇನ್ನು ವೈವಾಹಿಕ ಪ್ರಯತ್ನಗಳು, ವೈವಾಹಿಕದ ಸಂಬಂಧಗಳ ವಿಚಾರ ಇದ್ದರೆ ನೀವು ಆರಂಭದ 3 ತಿಂಗಳಲ್ಲಿ ವಿಶೇಷವಾದ ಪ್ರಯತ್ನ ಒಳ್ಳೆಯದು. ಯಾಕಂದರೆ ಅಲ್ಲಿ ನಿಮಗೆ ಈ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳು ಪೂರಕವಾಗಿ ಇರುವಂಥದ್ದು. ವಿವಾಹದ ಪ್ರಯತ್ನಕ್ಕೆ, ವಿವಾಹ ಮಾಡಿಕೊಳ್ಳಿಕ್ಕೆ ಅಥವಾ ವಿವಾಹದ ಏನಾದರೂ ನಿಶ್ಚಿತಾರ್ಥಗಳನ್ನು ಮಾಡಲಿಕ್ಕೆ ಎಲ್ಲ ನೀವು ಆರಂಭದ 3 ತಿಂಗಳೊಳಗೆ ಪ್ರಯತ್ನ ಮಾಡೋದು ಒಳ್ಳೆಯದು. ಯಾಕಂದರೆ ಅಲ್ಲಿ ಜೂನ್ ಆರಂಭದ ಬಳಿಕ ನಿಮಗೆ ಗುರುಬಲ ನಿವಾರಣೆ ಆಗಿಬಿಡುತ್ತೆ. ಜೊತೆಗೆ ಇತರ ಗ್ರಹಗಳ ಅನುಕೂಲತೆಗಳನ್ನು ಮತ್ತು ನಿಮಗೆ ಬಲಗಳು ಸ್ವಲ್ಪ ಕಡಿಮೆ ಆಗ್ತಾ ಬರ್ಬೋದು. ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ಹೆಚ್ಚಿನ ಒಂದು ಆಸ್ಥೆ ನೀವು ಗಮನಿಸ್ಕೋಬೇಕು. ಮತ್ತು ಗುರುವಿಗೆ ವಕ್ರಗತಿ ಬರುತ್ತೆ, ಗುರುವಿಗೆ ಅತಿಚಾರ ಬರುತ್ತೆ. ಆವಾಗ ತಾತ್ಕಾಲಿಕ ಗುರುಬಲ ಬರುತ್ತೆ, ಆದರೆ ಅದನ್ನು ನೀವು ವಿಶೇಷವಾಗಿ ಆಯ್ಕೆ ಮಾಡೋದಕ್ಕೊಳ್ಳೋದು ಆರಂಭದ ತಿಂಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು.
ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಈ ಸಂವತ್ಸರದಲ್ಲಿ ನಿಮಗೆ ನಿರಂತರವಾದ ಹಣಕಾಸಿನ ಆದಾಯಕ್ಕೆ ಕೊರತೆ ಇರೋದಿಲ್ಲ. ನೀವು ಮಾಡುವಂಥ ವೃತ್ತಿ, ಉದ್ಯೋಗ, ವ್ಯಾಪಾರ ಇವೆಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಆದರೆ ಗಂಭೀರವಾದ ಯಾವುದೇ ಅಡೆತಡೆಗಳೇನು ಬರೋದಿಲ್ಲ. ಆರೋಗ್ಯದ ವಿಚಾರ ಸ್ವಲ್ಪ ಕಾಳಜಿ ಬೇಕಾಗುತ್ತೆ. ಯಾಕಂದರೆ ರಾಹು ಕೇತುಗಳ ಪ್ರಭಾವ ವೈಪರೀತ್ಯ ಆಗುವಂಥದ್ದು, ಗುರುಬಲದ ಕೊರತೆ ಆಗೋರ ಕಾರಣ ನಿಮಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಬರ್ಬೋದು. ಹೊಟ್ಟೆ ನೋವು, ಅಜೀರ್ಣದಂಥ ಸಮಸ್ಯೆಗಳು, ಇನ್ನು ಕೆಲವರಿಗೆ ಇದ್ದಂಥ ಅಂಗಾಂಗಗಳಿಗೆ ಏನಾದರೂ ಸಮಸ್ಯೆ, ಉದಾಹರಣೆಗೆ ಅಲ್ಲಿ ಹಾರ್ಟ್ಗೆ, ಲಿವರ್ಗೆ, ಕಿಡ್ನಿಗೆ ಅಂತ ಹೇಳ್ತೇವೆ, ಅಂಥದ್ದೆಲ್ಲ ಯಾವುದೇ ಅಂಗಾಂಗಗಳಿಗೆ ಏನಾದರೂ ನ್ಯೂನತೆಗಳು ಬರುವಂಥದ್ರಲ್ಲಿ, ಜೊತೆಗೆ ಯಾವುದಾದ್ರು ಸ್ಟೋನ್ಗಳು ಆಗುವಂಥ, ಉದಾಹರಣೆಗೆ ಅಲ್ಲಿ ಕಿಡ್ನಿ ಸ್ಟೋನು ಅಥವಾ ಲಿವರ್ಗೆ ಆಗುವಂಥ ಬ್ಲಾಡರ್ ಸ್ಟೋನ್ ಅಂತ ಹೇಳ್ತಾರೆ, ಅವೆಲ್ಲ ಅಂತ ಅದರ ಪಿತ್ತಕೋಶದ ಕಲ್ಲು ಅಥವಾ ಮೂತ್ರಕೋಶದ ಕಲ್ಲು ಅಂತ ಹೇಳ್ತೀವಿ, ಅಂಥ ಸ್ಟೋನ್ಗಳು ಆಗುವಂಥ ಒಂದು ಕಂಪ್ಲೇಂಟ್ಗಳು ಈ ಸಮಸ್ಯೆಯಲ್ಲಿ ಬರ್ಬೋದು. ಹಾಗಾಗಿ ನೀವು ಆಹಾರ ಅಭ್ಯಾಸ, ನಿಮ್ಮ ಆರೋಗ್ಯದ ಜೀವನ ಶೈಲಿ ಇತ್ಯಾದಿಗಳನ್ನು ಕಾಪಾಡಿಕೊಳ್ಳುವಂಥದ್ದು, ಸೂಕ್ತವಾದ ವೈದ್ಯಕೀಯ ತಪಾಸಣೆ, ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಉದ್ಯೋಗ, ವೃತ್ತಿ, ವ್ಯಾಪಾರ, ಹಣಕಾಸು, ಶಿಕ್ಷಣ ಇವೆಲ್ಲವೂ ಒಂದು ಉತ್ತಮವಾಗಿರುವಂಥ ಒಂದು ಸಮಾಧಾನ ಒಂದು ಕಡೆ ಇದ್ದರೆ, ವೈಯಕ್ತಿಕ ಜೀವನ, ಬಾಂಧವ್ಯದಲ್ಲಿ ಏರುಪೇರು, ಜೊತೆಗೆ ದಾಂಪತ್ಯ ಕಲಹ, ವಾಗ್ವಾದ, ಆರೋಗ್ಯದಲ್ಲಿ ಬರುವಂಥ ಸಮಸ್ಯೆ ಇದು ಇನ್ನೊಂದು ಕಡೆ. ಹಾಗಾಗಿ ಬೇವು ಮತ್ತು ಬೆಲ್ಲವು ಸ್ವಲ್ಪ ಸಮವಾಗಿರುವಂಥ ಫಲಿತಾಂಶ ಈ ಧನುರಾಶಿಯವರಿಗೆ ಕಂಡುಬರುತ್ತೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನೀವು ವೈಯಕ್ತಿಕ ಜೀವನದ ಕಡೆಗೆ, ಭದ್ರತೆಯ ಕಡೆಗೆ, ಆರೋಗ್ಯದ ಕಡೆ ಗಮನವನ್ನು ವಹಿಸುವಂಥದ್ದು, ಜೊತೆಗೆ ಈ ನಿಮ್ಮ ಬಾಂಧವ್ಯದಲ್ಲಿ ಪರಸ್ಪರ ಮೂರನೇ ವ್ಯಕ್ತಿಗಳಿಂದ ಪ್ರವೇಶಿಯಾಗಿ ಅವರು ನಿಮಗೆ ಚಾಡಿ ಮಾತಿನಿಂದ ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ ವಿವಾದಗಳು ಬರ್ಬೋದು. ಹಾಗಾಗಿ ಅಂತಹ ಒಂದು ವ್ಯಕ್ತಿಗಳ ಬಗ್ಗೆ ಎಚ್ಚರ ವಹಿಸಿ. ವಿಘ್ನ ಸಂತೋಷಿಗಳು ಅಥವಾ ನಿಮ್ಮ ಮಧ್ಯೆ ಜಗಳ ತಂದಿಕ್ಕುವಂಥ ವ್ಯಕ್ತಿಗಳೆಲ್ಲ ಸಹವಾಸವನ್ನು ಸ್ವಲ್ಪ ನೀವು ದೂರವಾಗಿ ಇಟ್ಕೋಬೇಕು. ಇವೆಲ್ಲನ ಗಮನಿಸಿದರೆ ಈ ಸಂವತ್ಸರದಲ್ಲಿ ಹೆಚ್ಚಿನ ಅಡೆತಡೆಗಳು ಅಥವಾ ತುಂಬ ಸಂಕಷ್ಟ ಫಲಗಳು ಇಲ್ಲ. ಕೆಲವೊಂದು ತಿಂಗಳಲ್ಲಿ ಸಂಮಿಶ್ರ ಫಲ ವ್ಯಕ್ತವಾದರೂ ಒಟ್ಟಾರೆ ಫಲಿತಾಂಶವು ನಿಮಗೆ ಈ ಸಂವತ್ಸರ ಸ್ವಲ್ಪ ಒಳ್ಳೆಯ ಸೂಚನೆಯನ್ನು ಕೊಟ್ಟಿದೆ. ಕೆಲವರಿಗೆ ಈ ಮನೆ, ಭೂಮಿ ಕೊಡುವಂಥ ಅವಕಾಶ ವರ್ಷ ಆರಂಭದ 3 ತಿಂಗಳು ಅಥವಾ ವರ್ಷದ ಕೊನೆಯ 3 ತಿಂಗಳಿರುವಾಗ, ಉದಾಹರಣೆಗೆ ವರ್ಷದ ಕೊನೆ ಅಂದರೆ ಮುಂದಿನ ವರ್ಷ 2022ರಲ್ಲಿ ಈ ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ನಿಮಗೆ ಸಹ ಮತ್ತೊಮ್ಮೆ ಅವಕಾಶಗಳು ಬರ್ಬೋದು. ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥದ್ದು, ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು, ವಿವಾಹದ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು, ಸಂತಾನ ಅಪೇಕ್ಷಕರಿಗೆ ಸಂತಾನ ಭಾಗ್ಯಗಳು ಕೂಡಿ ಬರುವಂಥ ಅವಕಾಶ ಈ ಸಂವತ್ಸರದಲ್ಲಿ ಆರಂಭದಲ್ಲಿ ಅಥವಾ ಅಂತ್ಯದಲ್ಲಿ ಖಂಡಿತ ನಿಮಗೆ ಸಿದ್ಧಿ ಆಗಲಿದೆ. ಹಾಗಾಗಿ ಇವೆಲ್ಲ ಗಮನದಲ್ಲಿಟ್ಕೊಂಡು ಆ ಒಂದು ಸಕಾಲದ ಒಂದು ಸದುಪಯೋಗವನ್ನು ಮಾಡಿಕೊಳ್ಳುವಂಥದ್ದು. ವಾಹಿನಿನ ತಾವೆಲ್ಲ ನಿರಂತರ ವೀಕ್ಷಿಸಿದ್ರೆ, ಪ್ರೋತ್ಸಾಹಿಸಿದ್ರೆ ತಮಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲ ಮೀನರಾಶಿಯವರಿಗೆ ಪರಾಭವ ಸಂವತ್ಸರ ಯುಗಾದಿಯಲ್ಲಿ ಆಯುರ್ವೇದ ಶಕೀರ್ತಿ ಜಾಲ ಇಷ್ಟಾರ್ಥಗಳು ಸಿದ್ಧಿಯಾಗಲು ಹಾರೈಕೆ ಮಾಡುತ್ತಾ ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.